ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಕ್ರಾಸಸ್ 11 lakh crores. ಗ್ರಾಸ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸು 11.07 lakh crores ಕ್ರಾಸ್ ಆಗಿದೆ 9ನೇ ತಾರೀಕು ಅಕ್ಟೋಬರ್ ಪ್ರಕಾರ ಈ ಫೈನಾನ್ಷಿಯಲ್ ಇಯರಲ್ಲಿ, ಅಂದರೆ ಏಪ್ರಿಲಿಂದ ಅಕ್ಟೋಬರ್ವರೆಗೆ. ಹಾಗೂ ಇದು 18% ಹೈಯರ್ ಕಂಪೇರ್ ಟು ಸೇಮ್ ಪೀರಿಯಡ್ ಲಾಸ್ಟ್ ಇಯರ್. ನೆಟ್ ಟ್ಯಾಕ್ಸ್ ಕಲೆಕ್ಷನ್ ಅಂದರೆ ರೀಫಂಡ್ ಆದಮೇಲೆ ಕೆಲವು ರೀಫಂಡ್ಸ್ ಕೊಡಬೇಕಾಗತ್ತೆ, ಅದು ಕೊಟ್ಟಾದಮೇಲೆ 9.57 lakh crores ಕಲೆಕ್ಟ್ ಆಗಿದೆ. ಇದು ಆಲ್ಮೋಸ್ಟ್ 22% ಹೈಯರ್ ದೆನ್ ಲಾಸ್ಟ್ ಇಯರ್. ಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಮತ್ತು ಕಂಪ್ನಿ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ GST ಮತ್ತು ಕೆಲವು ಸಣ್ಣ ಟ್ಯಾಕ್ಸಸ್ ಇದೆ. ಫುಲ್ ಇಯರ್ ಎಸ್ಟಿಮೇಟ್ ಗೌರ್ಮೆಂಟ್ದು ಈ ವರ್ಷ ಡೈರೆಕ್ಟ್ ಟ್ಯಾಕ್ಸಸ್ಸಿಂದ 18.23 lakh crores, ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ 57% ಟಾರ್ಗೆಟು ಅಚೀವ್ ಆಗಿದೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 2, RBI ಸ್ಟಾಪ್ಸ್ ಬ್ಯಾಂಕ್ ಆಫ್ ಬರೋಡಾ ಫ್ರಮ್ ಟೇಕಿಂಗ್ ನ್ಯೂ ಕಸ್ಟಮರ್ಸ್. RBI ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಬ್ಯಾಂಕ್ ಆಫ್ ಬರೋಡಾಗೆ, ಹೊಸ ಕಸ್ಟಮರ್ಸು ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನಿಂದ ತಗೋಬೇಡಿ ಅಂತ. ಅವರ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ BOB ವರ್ಲ್ಡ್ ಅಂತ ಇದೆ. ಯಾಕೆ ಈ ಥರ RBI ಮಾಡಿದ್ದಾರೆ ಅಂದರೆ, ಸುಮಾರು ಪ್ರಾಬ್ಲಮ್ಸ್ ಕೊಡ್ತಾಯಿತ್ತು ಕಸ್ಟಮರ್ಸಿಗೆ ಆ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಅಕೌಂಟ್ ಓಪನ್ ಮಾಡಿ ರನ್ ಮಾಡಲಿಕ್ಕೆ, ಹಾಗೂ ಸುಮಾರು ಡಿಸ್ಕ್ರಿಪೆನ್ಸೀಸು ಅವ್ರಿಗೆ ಕಾಣಿಸ್ತು. ಅದಕ್ಕೋಸ್ಕರ RBI ಹೇಳಿದ್ದಾರೆ, ಇದನ್ನೆಲ್ಲ ರೆಕ್ಟಿಫೈ ಮಾಡಿ ನಮಗೆ ಇನ್ನೊಂದು ಸತಿ ರಿವ್ಯೂ ಕೊಡಿ, ಅದು ಎಲ್ಲ ಸರಿ ಕಾಣಿಸ್ತಾ ಇದ್ರೆ ಆವಾಗ ನಿಮಗೆ ಅಲೋ ಮಾಡ್ತೀವಿ ಈ ಪರ್ಟಿಕ್ಯುಲರ್ ಆ್ಯಪ್ ಮುಖಾಂತರನೂ ನಿಮ್ಮ ಕಸ್ಟಮರ್ಸನ್ನು ತಗೊಳ್ಳಿಕ್ಕೆ. ಬ್ಯಾಂಕ್ ಆಫ್ ಬರೋಡಾ ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ RBIದು ಇನ್ಸ್ಟ್ರಕ್ಷನ್ಸ್ ಏನೋ ಅದು ಎಕ್ಸಿಸ್ಟಿಂಗ್ ಕಸ್ಟಮರ್ಸಿಗೆ ಏನು ಅಪ್ಲೈ ಆಗಲ್ಲ. ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ನಾರ್ಮಲ್ ಬ್ಯಾಂಕಿಂಗ್ ಆಪರೇಷನ್ಸನ್ನು ಯೂಸ್ ಮಾಡ್ಬೋದು ವೆಬ್ಸೈಟ್ ಹಾಗೂ ಆ್ಯಪಿಂದ ಅಂತ. ನ್ಯೂಸ್ ನಂಬರ್ 3, ಆಯಿಲ್ ಮೇ ಟಚ್ $100 ಇಫ್ ಇಸ್ರೇಲ್ ವಾರ್ ಸ್ಪ್ರೆಡ್ಸ್. ಎಕ್ಸ್ಪರ್ಟ್ಸ್ ಪ್ರಕಾರ ಇಸ್ರೇಲ್ ವಾರು ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗಿ ಬೇರೆ ಕಂಟ್ರೀಸಿಗೆ, ಲೆಬನಾನ್, ಈಜಿಪ್ಟ್ ಅದೆಲ್ಲ ನೇಬರಿಂಗ್ ಕಂಟ್ರೀಸು ಇಸ್ರೇಲಿಗೆ ಅಲ್ಲಿಗೆ ಸ್ಪ್ರೆಡ್ ಆದರೆ ಆವಾಗ ಆಯಿಲ್ ಪ್ರೈಸಸ್ $95 to $100 per ಬ್ಯಾರಲ್ ಆಗ್ಬೋದಂತ. ಆದರೆ ಇಂಡಿಯಾದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಪ್ರೈಸಸ್ ಸದ್ಯಕ್ಕೆ ಏನು ಜಾಸ್ತಿ ಆಗೋ ಚಾನ್ಸಸ್ ಇಲ್ಲ. ಎಷ್ಟೇ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆದರೂ ಅದನ್ನು ಜಾಸ್ತಿ ಮಾಡೋ ಚಾನ್ಸಸ್ ಕಮ್ಮಿ. ಯಾಕಂದರೆ ಸ್ಟೇಟ್ ಎಲೆಕ್ಷನ್ಸ್ ಹಾಗೂ ಜನರಲ್ ಎಲೆಕ್ಷನ್ಸ್ ಬರ್ತಾ ಇದೆ, ಗೌರ್ಮೆಂಟು ಜಾಸ್ತಿ ಮಾಡಿ ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ. ಹಾಗೂ ಈ ಆಯಿಲ್ ಮಾರ್ಕೆಟಿಂಗ್ ಕಂಪ್ನೀಸ್ ಏನಿದೆ, ಇಂಡಿಯನ್ ಆಯಿಲು, HPCL, ಅವರಿಗೆ ಕಂಟಿನ್ಯೂಸ್ ಆಗಿ ಲಾಸ್ ಆಗ್ತಾ ಹೋಗುತ್ತೆ ಅಕಸ್ಮಾತ್ ಗ್ಲೋಬಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆದರೆ. ಹಾಗೂ ಸೌದಿ ಅರೇಬಿಯಾ ಮತ್ತು ರಷ್ಯಾ ಆಲ್ರೆಡಿ ಹೇಳಿದ್ದಾರೆ, ನಾವು ನಮ್ಮ ಸಪ್ಲೈನ ಕಮ್ಮಿ ಮಾಡ್ತೀವಿ, ಕಟ್ ಮಾಡ್ತೀವಿ ಅಂತ. ಸೊ ಅದರಿಂದನೂ ಅಪ್ವರ್ಡ್ ಪ್ರೆಷರ್ ಇರುತ್ತೆ ಆಯಿಲ್ ಪ್ರೈಸಸ್ ಮೇಲೆ. ಇಂಡಿಯಾ ವರ್ಲ್ಡ್ಸ್ 3rd largest ಕನ್ಸ್ಯೂಮರ್ ಆಫ್ ಕ್ರೂಡ್ ಆಯಿಲ್. ಸೊ ನಮಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗುವಾಗ ಓವರಾಲ್ ಕಂಟ್ರಿಗೂ ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟೋ ಕಂಪ್ನೀಸ್ಗೂ ಇಂಪ್ಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. TCS ಕಂಪ್ನಿದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಇವತ್ತು ಸಾಯಂಕಾಲ ಅನೌನ್ಸ್ ಆಗುತ್ತೆ. ನಾವು ಒಂದು ಸ್ಪೆಷಲ್ ವಿಡಿಯೋ ಇದ್ರ ಬಗ್ಗೆ ಮಾಡ್ತೀವಿ ಸಾಯಂಕಾಲ. SIP ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ಸಲ್ಲಿ ಆಲ್ ಟೈಮ್ ಹೈ ಟಚ್ ಆಗಿದೆ. ಸೆಪ್ಟೆಂಬರ್ 2023 16,402 crores ಕಲೆಕ್ಟ್ ಆಗಿದೆ. ಇದು ಪ್ರೀವಿಯಸ್ ಮಂತ್ದು ಹೈಯನ್ನು ಬೀಟ್ ಮಾಡಿದೆ. ಪ್ರೀವಿಯಸ್ ಮಂತು ಒಂದು ರೆಕಾರ್ಡ್ ಹೈ ಆಗಿತ್ತು. ಆಗಸ್ಟ್ 2023 15,814 crores ಕಲೆಕ್ಟ್ ಆಗಿತ್ತು SIP ಮುಖಾಂತರ. IMF ಪ್ರಕಾರ ಇಂಡಿಯನ್ ಎಕಾನಮಿ 4th largest ಎಕಾನಮಿ ಆಗುತ್ತೆ 2026 ಅಷ್ಟರೊಳಗೆ. ಜರ್ಮನಿ ಎಕಾನಮಿಗಿಂತ ದೊಡ್ಡದಾಗುತ್ತೆ GDP ಪ್ರಕಾರ ನೋಡಿದರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 127 ಪಾಯಿಂಟ್ ಅಪ್ಪು 19,811 ಕ್ಲೋಸ್ ಆಗಿದೆ. ಸೆನ್ಸೆಕ್ಸು 394 ಪಾಯಿಂಟ್ಸ್ ಅಪ್ಪು 66,473 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಹೀರೋ ಮೋಟೋಕಾಪ್ 4.17% ಅಪ್ಪು, ವಿಪ್ರೋ 3.29% ಅಪ್ಪು, ಗ್ರಾಸಿಮ್ 3.19% ಅಪ್ಪು. ಟಾಪ್ ಲೂಸರ್ಸು HCL ಟೆಕ್ 1.28% ಡೌನು, ಅದಾನಿ ಪೋರ್ಟ್ಸ್ 0.57% ಡೌನು, SBI 0.56% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇಂಡಸ್ ಟವರ್ಸ್ 2.85% ಅಪ್ಪು, ಝೊಮ್ಯಾಟೊ 2.78% ಅಪ್ಪು, ACC 2.64% ಅಪ್ಪು. ಟಾಪ್ ಲೂಸರ್ಸು ಬ್ಯಾಂಕ್ ಆಫ್ ಬರೋಡಾ 3.31% ಡೌನು, ICICI ಪ್ರೊಡೆನ್ಷಿಯಲ್ 2.82% ಡೌನು, ಭಾರತ್ ಎಲೆಕ್ಟ್ರಾನಿಕ್ಸ್ 1.57% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,409, ಕಮ್ಮಿ ಆಗಿದ್ದು 691. ಸೊ 67% ಅಪ್ಪು, 33% ಡೌನ್. ಪಾಯಿಂಟ್ ನಂಬರ್ 5, ಎಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,005 ಕೋಟಿ ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್
1963 ಕೋಟಿ ನೆಟ್ ಪರ್ಚೇಸಸ್ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 5853 per gram, ಸಿಲ್ವರ್ 71 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $, 83.19 rupees, ಒಂದು ಯೂರೋ 88.23 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week high. ಏಂಜಲ್ 1 52-week high 2136, ಕ್ಲೋಸಿಂಗ್ ಪ್ರೈಸ್ 2103. TVS Motors 1570 52-week high, ಕ್ಲೋಸಿಂಗ್ ಪ್ರೈಸ್ 1550. ಝೊಮ್ಯಾಟೊ 110 52-week high, ಕ್ಲೋಸಿಂಗ್ ಪ್ರೈಸ್ 109. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.28% ಅಪ್, ಜಪಾನ್ 0.59% ಅಪ್, ಜರ್ಮನಿ 0.01% ಡೌನು, ಫ್ರಾನ್ಸ್ 0.57% ಡೌನು, UK 0.08% ಅಪ್, ನ್ಯಾಸ್ಡ್ಯಾಕ್ 0.58% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.